ನಾವು ನಿಮ್ಮ ಎಲ್ಲ ಬದುಕನ್ನ ನಾವು ಹಸನು ಮಾಡಬೇಕು ಅಂತೇಳಿ ನೀವು ಭಾವನೆ ಮೇಲೆ ರಾಜಕಾರಣ ಮಾಡಬಾರದು, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತೇಳಿ 5 ಗ್ಯಾರಂಟಿಗಳಿಗೆ ಮಾತು ಕೊಟ್ಟು ನಾನು ಸಿದ್ದರಾಮಯ್ಯನವರು ಚೆಕ್ಗೆ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸ್ತೋ. ಎಲ್ಲ ನನ್ನ ತಾಯಂದಿರೆಲ್ಲ ಇಲ್ಲಿದ್ದೀರಿ. ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು 1 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಆದರೆ ನಾವು 2,000 ರೂಪಾಯಿನ ಕೊಟ್ಟು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಉಚಿತವಾಗಿ 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಟ್ಟು ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು 10 ಕೆಜಿ ಅಕ್ಕಿಯನ್ನು ಕೊಟ್ಟು ಉದ್ಯೋಗ ಇಲ್ಲದೆ ಹೋದವರಿಗೆ 3,000 ರೂಪಾಯಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಅದು ಯಾರ ಶಕ್ತಿ? ನುಡಿದಂತೆ ನಡೆದಂತ ಬಸವಣ್ಣನ ಶಕ್ತಿ, ಬಸವಣ್ಣನ ಮಾರ್ಗದರ್ಶನ. ನೀವೇ ಕಾರಣಕರ್ತರು ಇದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ತಾಯಿಂದಿರೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲೋ? ಕೈ ಎತ್ತಿ ನೋಡೋಣ. ಬರ್ತಾ ಇದ್ದವರು ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನೀವೇ 200 ಯೂನಿಟ್ ವರೆಗೂ ಉಚಿತವಾಗಿ ಕರೆಂಟು ಫ್ರೀಯಾಗಿ ಬರ್ತಾ ಇದೆಯೋ ಇಲ್ಲೋ? ಏನ್ ಬರೀ ಅರ್ಧ ಜನ ಎತ್ತಾ ಇದೆ? ಹಂಗಾರೆ ನೀವೆಲ್ಲ ಸಾವುಕಾರ ಇದ್ದೀರಾ ಅಲ್ಲಿ? 200 ಯೂನಿಟ್ ವರೆಗೂ ಉಚಿತವಾಗಿ ಯಾರ್ಯಾರು ಕಟ್ತಾ ಇದ್ದೀರಿ ಕೈ ಎತ್ತಿ ನೋಡೋಣ. ಬಹಳ ಸಂತೋಷ. 10 ಕೆಜಿ ಅಕ್ಕಿ ಹಂಗಾರೆ ನೀವು ಯಾರನ್ನ ಅನ್ನ ಊಟ ಮಾಡ್ತಾ ಇಲ್ಲ? ಓಕೆ, ಆಯ್ತು. ಬಸ್ನಲ್ಲೂ ಫ್ರೀಯಾಗಿ ಮಾಡ್ತಾ ಇದ್ದಾರ ಬಸ್ಸಲ್ಲೂ ಆಯ್ತು. ನಂಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ನಿಮ್ಮ ಪಕ್ಕದಲ್ಲೇ ಇದೆ, ಬಿಜಾಪುರ ಪಕ್ಕದಲ್ಲೇ ಇದೆ, ಗುಲ್ಬರ್ಗ, ರಾಯಚೂರು, ಬೀದರ್, ಈ ಭಾಗ ಬಳ್ಳಾರಿ ಎಲ್ಲ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ. ಬೀದರ್ಗೆ ಮೊನ್ನೆ ತಾನೇ ಹೋಗಿದ್ದು 2,025 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಇಲ್ಲಿ ಕೋಲಾರಕ್ಕೆ ಬಂದಿದ್ದೆ ನಾನು. ನಮ್ಮ 524ಗೆ ಏರಿಸಬೇಕು ಅಂತೇಳಿ ಈಗಾಗಲೇ ಒತ್ತಡ ಇದೆ. ನಮ್ಮ ಸರ್ಕಾರದಕ್ಕೆ ಬದ್ಧವಾಗಿದೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇನೆ. ಒಂದು ಸಣ್ಣ ಸಲಹೆಯನ್ನ ನಮ್ಮ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ, 1 ಅಡಿ 2 ಅಡಿ ಏರಿಸಬೇಕು ಅಂತೇಳಿ. ನಾನು ಕೂಡಲೇ ನಮ್ಮ ಅಧಿಕಾರಿಗಳ ಹತ್ರ ಕರೆಸಿ ಅದನ್ನು ಯಾವ ರೀತಿ ಮಾಡಬೇಕು, ಈಗಾಗಲೇ ನಾವು ಎಲ್ಲ ಜಮೀನನ್ನ ಅಕ್ವಿಷನ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಹಂಗೆ ಇವತ್ತು ಎತ್ತಿನಹೊಳೆ ಯೋಜನೆ ಕೂಡ ಈ ಒಂದು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಅದಕ್ಕೂ ಕೂಡ ನೀರನ್ನು ತರಿಸಬೇಕು ಅಂತ ಹೇಳಿ ಹಿಂದೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನಾವು ಮಾಡಿದ್ದು. ಹಂಗೆ ವಿಶೇಷವಾಗಿ ನಿಮ್ಮ ಭಾಗದ ರೈತರ ಬದುಕಿಗೆ ನಾನು ಈ ನೀರಾವರಿ ಇಲಾಖೆಯನ್ನ ಇದೇನು ಬಹಳ ಜನ ತಗೋಬೇಕು ಅಂತ ಆಸೆ ಇಟ್ಟಿದ್ರು. ಆದರೆ ಏನಾದ್ರು ಒಂದು ಶಾಶ್ವತವಾಗಿ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ದೇವರನ್ನ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆ ಮತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸಿಕೊಂಡು ನಾನು ಬರ್ತಾ ಇದ್ದೇನೆ. ಈ ಭಾಗದ 2ನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ನಾವು ಕೊಟ್ಟಿದ್ದೇವೆ. 2ನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನ ಕೊಟ್ಟಿದ್ದೇವೆ. ಬಹಳ ಕಷ್ಟ ಕಾಲದಲ್ಲಿ ಕೃಷ್ಣ ಮೇಲ್ದಂಡ ಯೋಜನೆಯನ್ನ ಪೂರ್ಣ ಮಾಡಬೇಕು ಅನ್ನೋದೇ ಈ ಸರ್ಕಾರದ ಒಂದು ದೊಡ್ಡ ಸಂಕಲ್ಪ ಕೂಡ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಕೃಷ್ಣಾ ನೀರಿನ ವಿಚಾರದಲ್ಲಿ ಕಳೆದ 15 ವರ್ಷದಿಂದ ಇವತ್ತು ತಮಗೆಲ್ಲರೂ ಕೂಡ ಬಹಳ ನಷ್ಟ ಆಗಿದೆ. ನಿಮಗೆ ಎಲ್ಲರೂ ಕೂಡ UPPಯ 3ನೇ ಹಂತ ಜಾರಿ ಆಗಬೇಕಾದ್ರೆ ಎಷ್ಟು ಕೋಟಿ ಬೇಕು ಅಂತೇಳಿ ಈಗ ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಇದು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಒತ್ತಡ ಕೂಡ ಇವತ್ತು ಇದೆ. ಈ ಭಾಗದಲ್ಲಿ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ರೈತರದಿರಬೇಕು. ಪಾಪ ಬಿಜೆಪಿ ಸರ್ಕಾರದವರು ಅಧಿಕಾರದಲ್ಲಿ ಇದ್ರು, ಒಟ್ಟು ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ಭದ್ರಾ ಯೋಜನೆ ಏನಲ್ಲಿ ಇದೆ ಇಲ್ಲ, 5,200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಬಜೆಟ್ ನಲ್ಲಿ. ಆ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾವ ತರದಲ್ಲೂ ನೀರಾವರಿ ಯೋಜನೆಗಳಿಗೆ ಸಹಾಯ ಆಗ್ತಾ ಇಲ್ಲ. ಆದ್ರೂ ಒತ್ತಡವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ರಾಜ್ಯದ ಅಭಿವೃದ್ಧಿನೇ ಈ ಸರ್ಕಾರದ ಒಂದು ದೊಡ್ಡ ಪಣ ಇದೆ. ಇವತ್ತು ತಾವೆಲ್ಲರೂ ಕೂಡ ನಮ್ಮ ಇನ್ನ 3 ವರ್ಷ, ಮೊನ್ನೆ ತಾನೇ 2 ವರ್ಷದ ಅವಧಿಯನ್ನ ಮುಗಿಸಿದ್ದೇವೆ. ಎಲ್ಲ ಬಂಜಾರ ಭೂಮಿಗಳಿಗೆ, ತಾಂಡಗಳಿಗೆ, ಗೋಲ್ರಟ್ಟಿಗಳಿಗೆ
1 ಕೋಟಿಗೂ ಹೆಚ್ಚು ಜಮೀನಿಗೆ ಆಧಾರವನ್ನು ಕೊಟ್ಟು 6ನೇ ಗ್ಯಾರಂಟಿಯನ್ನ ಭೂಮಿಯನ್ನ ಕೊಟ್ಟು ಇವತ್ತು ನಿಮ್ಮೆಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸದಸ್ಯರಿಗೊಂದು ಮನೆ ಬಾಗಿಲುಗಳಿಗೆ ನಿಮ್ಮೆಲ್ಲರ ಆಸ್ತಿಯ ಪಟ್ಟಿಯನ್ನ ಕೊಡುವಂತದ್ದು, ತಹಶೀಲ್ದಾರೇ ನೇರವಾಗಿ ಬಂದು ಪ್ರತಿಯೊಬ್ಬರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡಂತ ಕೆಲಸ ಒಂದು ಐತಿಹಾಸಿಕ ತೀರ್ಮಾನವನ್ನ ಮೊನ್ನೆ 2 ವರ್ಷದ ಸಂಭ್ರಮದಲ್ಲಿ ನಾವು ಆಚರಣೆ ಮಾಡಿ ಜನರ ಬದುಕಿಗೆ ಬದಲಾವಣೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದು ವಿಶ್ವಾಸ ಇರಲಿ, ಈ 3 ವರ್ಷ ಆದ್ಮೇಲೆ ಮತ್ತೆ ಚುನಾವಣೆ ಬರ್ತದೆ, ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಒಂದು ವಿಶ್ವಾಸ ತಮ್ಗೆಲ್ಲರೂ ಕೂಡ ಇರಲಿ. ಯಾರಿಗೂ ಚಿಂತೆ ಮಾಡೋದು ಬೇಡ. ಇದು ಬಸವಣ್ಣನ ನಾಡಿನಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಅವರು ವಹಿಸಿಕೊಂಡಂತ ಎಲ್ಲ ಇಲಾಖೆ ಬಹಳ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಬ್ಬಿನ ಇರ್ಬೋದು, APMC ಇರ್ಬೋದು, ಯಾವುದೇ ಇಲಾಖೆಯನ್ನ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅವರು ಜವಾಬ್ದಾರಿ ತೆಗೆದುಕೊಂಡಂತ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು. ನಮ್ಮ ಬೊಮ್ಮಾಯಿ ಅವರ ಸುಪುತ್ರ ನಿಂತಿದ್ರು. ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು. ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಂತೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ರು. ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ಈ ದೇಶಕ್ಕೆ ತಾವು ಕೊಟ್ಟಂತದ್ದು ಒಂದು ದೊಡ್ಡ ಶಕ್ತಿ. 136 ಜನ ಕೊಟ್ಟಿದ್ದೀರಿ. ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು. ಇಲ್ಲಿ ಪಾರ್ಲಿಮೆಂಟ್ ಗೆಲ್ಲಬೇಕಾಯ್ತು. ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾ ಏನು ಮಾತಾಡಂಗಿಲ್ಲ. ಅದು ಯಾಕೆ ವೋಟ್ ಆಗ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಚಿಂತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶ್ರಯ ಬಹಳ ಮುಖ್ಯ. ಉತ್ತಮವಾದಂತ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ. ನಾವು ಶ್ರಮದಿಂದ ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಗುರು ಹಿರಿಯರು, ಸಂತರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಜಾತಿ ಧರ್ಮ ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೀವಿ. ಬಸವಣ್ಣವರು ಹೇಳಿದ್ದಾರೆ, ಧರ್ಮ ಯಾವುದಾದರೂ ಒಂದೇ, ಧರ್ಮ ಯಾವುದಾದರೂ ಒಂದೇ. ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ. ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ. ಮೊನ್ನೆ ತಾನೇ ನಾವು ಯುದ್ಧವನ್ನ ಈ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಅನೇಕರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುದು, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ಕೋಲಾರಕ್ಕೆ ಬಂದಿದ್ದೇನೆ. ನಮ್ಮ ಶಿವಾನಂದ ಪಾಟೀಲ್ ರವರ ಬೇಡಿಕೆ ಇದೆ, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ನಾನು ಇವತ್ತು ಇಲ್ಲಿಗೆ ಬಂದಂತ ಪ್ರಯುಕ್ತ ಬೇರೆ ಅನೇಕ ಅವರ ಹೇಳಿದಂತ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದು ಬೇರೆ, ಆದರೆ ಇಲ್ಲಿಗೆ ಬಂದಿದ್ದೇನೆ. ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ 50 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಅನ್ನೋ ಮಾತನ್ನ, ವಾಕ್ಯವನ್ನ ಇವತ್ತು ಕೊಟ್ಟು ನಾನು ಮುಂದಕ್ಕೆ ಪ್ರವಾಸವನ್ನು ನಾನು ಮಾಡ್ತೇನೆ. ಮುಂದಿನ ದಿನದಲ್ಲಿ ಬರೀ ಕೋಲಾರಕ್ಕೆ ಮಾತ್ರ ಈ ಹಣ, ಬೇಕಿದ್ದು ಬೇರೆ ಬಿಡಿ. ಅವ್ರು ಏನ್ ಹೇಳ್ತಾರೆ, ನಮ್ಮ ಶಿವಾನಂದ ಪಾಟೀಲ್ರು ಬಹಳ ಆತ್ಮೀಯರಿದ್ದಾರೆ. ಅವ್ರನ್ನ ಬೆಳೆಸ್ತಾ ಇದ್ದೀರಿ, ಸಾಕ್ತಾ ಇದ್ದೀರಿ, ನಿಮ್ಮ ಮಗನಂತೆ ನೋಡ್ತಾ ಇದ್ದೀರಿ. ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಈ ನಮ್ಮ ಮನಗೋಳಿಯವರು, ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿಕೊಂಡು 2ನೇ ಬಾರಿಗೆ ಅವ್ರ ತಂದೆ ನನ್ನ ಆತ್ಮೀಯರಿದ್ರು. ಅವರು ಕೂಡ ವಿಧಾನಸಭೆಗೆ ಶಿವಾನಂದ ಪಾಟೀಲ್ ಅವರ ಒತ್ತಡದ ಮೇಲೆ ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಕೂಡ ಇವತ್ತು ಗೆದ್ದು ಬಂದು ನಮಗೊಂದು ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ SR ಪಾಟೀಲ್ ಅವರು ಇದ್ದಾರೆ, ಒಬ್ಬ ಹಿರಿಯ ನಾಯಕರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.